ನಮಸ್ಕಾರ ಎಲ್ಲರಿಗೂ. ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ವಡಾ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಅರ್ಧ ಗ್ಲಾಸ್ ಉದ್ದಿನ ಬೇಳೆನ ತೊಗೊಂಡಿನಿ. ಅವನ್ನ ಇಡೀ ರಾತ್ರಿ ನೆನೆ ಹಾಕ್ಕೊಂಡಿದ್ದೆ. ಈಗ ಅವನ್ನ ಮಿಕ್ಸರಿಗೆ ಹಾಕೋಣ. ಉದ್ದಿನ ಬೇಳೆನ ರುಬ್ಕೋವಾಗಲೇ ಒಂದು ಸಣ್ಣ ಗ್ಲಾಸ್ ನೀರು ಹಾಕಿ ರುಬ್ಕೋಬೇಕು. ಆಗ ಹಿಟ್ಟು ಜಲ್ದಿನೇ ಸಣ್ಣ ಆಗುತ್ತೆ. ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಹಾಕ್ಕೋಬೇಕು. ಹಿಟ್ಟು ನೀರಾದರೆ ವಡಾ ಎಣ್ಣೆ ಹಿಡಿತಾವ, ಆಮೇಲೆ ಮಾಡೋಕ್ಕೂ ಶೇಪ್ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಈ ಥರ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಇದೇ ಥರ ಎಲ್ಲನೂ ರುಬ್ಕೋಬೇಕು. ರುಬ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ 1 ಸ್ಪೂನ್ ಜೀರಿಗೆ ಹಾಕೀನಿ. ಆಮೇಲೆ ಹಸಿ ಕೊಬ್ಬರಿನ ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಅವನ್ನು ಇದರಲ್ಲಿ ಹಾಕಬೇಕು. ಈ ಕೊಬ್ಬರಿನ ಹಾಕೋದ್ರಿಂದ ವಡೆ ಮಾಡುವಾಗ ವಡದ ಒಳಗಡೆ ಹಿಟ್ಟು ಗಟ್ಟಿಯಾಗಿರಲ್ಲ, ಎಲ್ಲನೂ ಒಳಗಡೆ ಕುದ್ದಿರುತ್ತೆ. ಅದಕ್ಕೋಸ್ಕರ ಈ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ, ಅದನ್ನು ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಖಾರ ಪುಡಿ ಹಾಕಿ, ಇದನ್ನು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಹಾಕ್ಕೊಂತ ಇದ್ದೀನಿ. ಅಡುಗೆ ಸೋಡಾನ ಹಾಕಬೇಕು. ಈಗ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಿದ್ಮೇಲೆ ಆಮೇಲೆ ಎಣ್ಣೆನ ಕಾಯಕ್ಕಿಡೋಣ. ನೀರನ್ನು ಕೈಗೆ ಹಚ್ಚಿ ಮಾಡಬೇಕು. ನೀರನ್ನು ಕೈಗೆ ಹಚ್ಚೋದ್ರಿಂದ ವಡದ ಹಿಟ್ಟು ಕೈಗೆ ಅಂಟಲ್ಲ, ಸುಲಭವಾಗಿ ಮಾಡೋಕ್ಕೆ ಬರುತ್ತೆ ವಡ. ನೀರನ್ನು ಹಚ್ಚಿಸಿ ಕೈಯಲ್ಲಿ ಈ ಥರ ಹಿಟ್ಟು ಹಾಕಿ ಈ ಥರ ಶೇಪಾಗಿ ಮಾಡಿಕೊಂಡು ಇದನ್ನು ಎಣ್ಣೆಗೆ ಹಾಕಿ ಕರಿಬೇಕು. ನೋಡಿ, ಈ ಥರ ಕೆಂಪಗಾಗೋವರೆಗೂ ಎಣ್ಣೆಯಲ್ಲಿ ಕರಿಬೇಕು. ಆಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸೇಮ್ ಹೋಟೆಲ್ ಥರ ಟೇಸ್ಟೇ ಇರುತ್ತೆ. ಮನೆಯಲ್ಲೇ ತುಂಬ ಸುಲಭವಾಗಿ ಹೋಟೆಲ್ ಸ್ಟೈಲ್ ವಡಾನ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.